ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಎಲ್ಲರಿಗೂ ಸಹ ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ಸಂವತ್ಸರದ ಶುಭಾಶಯಗಳನ್ನು ಹೇಳ್ತಾ, ಶ್ರೀ ಪರಾಭವ ನಾಮ ಸಂವತ್ಸರ ಎಲ್ಲರಿಗೂ ಕೂಡ ಶುಭ ಫಲಗಳನ್ನೇ ಕೊಡಲಿ, ಸಿಹಿ ಕಹಿ ಸುಖ ದುಃಖಗಳನ್ನು ಸಮ ಪ್ರಮಾಣದಲ್ಲಿ ನಿಭಾಯಿಸುವಂತಹ ಒಂದು ಶಕ್ತಿ ಅಥವಾ ದೈವಕೃಪೆ ಎಲ್ಲ ವೀಕ್ಷಕ ಬಂಧುಗಳ ಮೇಲಿರಲಿ ಅಂತ ಹೇಳ್ತಾ, ಯುಗಾದಿ ಹಬ್ಬ, ಹೊಸ ಸಂವತ್ಸರದ ಫಲಗಳನ್ನು ನೋಡೋದಾದರೆ, ಈ ಸಂವತ್ಸರದ ರಾಜನಾದಂಥವನು ಗುರುಬ್ರಹ್ಮ, ಮಂತ್ರಿಯಾದಂಥವನು ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ, ಪಶು ನಾಯಕನಾದಂಥವನು ಕೃಷ್ಣ ಪರಮಾತ್ಮ. ಈ ರೀತಿಯಾಗಿ ಸಂವತ್ಸರದ ಅಧಿಪತಿಗಳೆಲ್ಲರೂ ಕೂಡ ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿದ್ದಾರೆ. ಅದರಲ್ಲೂ ಕೂಡ ರಾಜನಾದಂತಹ ಗುರು ರಾಜ್ಯಭಾರವನ್ನು ನ್ಯಾಯಬದ್ಧವಾಗಿ ನಡೆಸೋದಕ್ಕೆ ಗುರುವಿನ ಒಂದು ಪ್ರೇರಣೆ ಅಥವಾ ಗುರುವಿನ ಒಂದು ಅನುಗ್ರಹ ಈ ಸಂವತ್ಸರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಂಟಾಗುತ್ತೆ. ಮಂತ್ರಿಯಾದಂತಹ ಕುಜ ಸ್ವಲ್ಪ ಅಗ್ನಿಭಯ, ಚಂಡಮಾರುತಗಳು ಅಥವಾ ಗಾಳಿಯ ರಭಸ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗಿ ಉಂಟಾಗುತ್ತೆ. ಹಳದಿ ಬಣ್ಣದ ವಸ್ತುಗಳ ಬೆಲೆ ಅನ್ನುವಂಥದ್ದು ತುಂಬ ಕಡಿಮೆ ಆಗುವಂತಹ ಸಂದರ್ಭಗಳಿರುತ್ತೆ. ಪಶುನಾಯಕನಾಗಿರುವಂತಹ ಕೃಷ್ಣ ಪರಮಾತ್ಮ ಪಶುಗಳು, ಅದರಲ್ಲೂ ಕೂಡ ಹಸುಗಳು ಹೆಚ್ಚಾಗಿ ಹಾಲನ್ನು ಕೊಡುವಂಥದ್ದು, ಅಭಿವೃದ್ಧಿಯನ್ನು ಹೊಂದೋದಕ್ಕೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಮೇಘಾಧಿಪತಿ ಚಂದ್ರನಾಗಿರೋದರಿಂದ ಚಂದ್ರನನ್ನು ಜಲತತ್ವ ಅಂತ ಕೂಡ ಹೇಳ್ತೇವೆ. ಆ ರೀತಿಯಲ್ಲಿ ಮಳೆಯ ಪ್ರಭಾವಗಳು ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ರಸಾಧಿಪತಿ ಸೂರ್ಯ, ನೀರಸಾಧಿಪತಿ ಗುರು, ಈ ಸಂವತ್ಸರದ ಅಧಿಪತಿಗಳೆಲ್ಲರೂ ಕೂಡ ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲೇ ಇರ್ತಾರೆ. ಇನ್ನು ಪರಾಭವ ಸಂವತ್ಸರದಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ನೋಡೋದಾದರೆ, ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದು ಗುರುಬ್ರಹ್ಮನ ಉಚ್ಚಕ್ಷೇತ್ರ ಕೂಡ ಆಗಿರುತ್ತೆ. ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ವರ್ಷದಲ್ಲಿ 2 ಬಾರಿ ಗುರುವಿನ ಸ್ಥಾನ ಪಲ್ಲಟ ಅನ್ನುವಂಥದ್ದಾಗತ್ತೆ. ಇದರಿಂದ ಎಲ್ಲ ರಾಶಿಯವರಿಗೂ ಕೂಡ ಈ ಸಂವತ್ಸರದಲ್ಲಿ ಗುರುಬಲ ಅನ್ನುವಂಥದ್ದು ಸಿಗತ್ತೆ ಅಂತ ನೇರವಾಗಿ ಹೇಳ್ಬೋದು. ಇನ್ನು ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡಿದರೆ, ಕೇತು ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವ ವರ್ಷಕ್ಕೊಮ್ಮೆ ಬದಲಾಗುವಂತಹ ಗ್ರಹಗಳನ್ನು ನೋಡೋದಾದರೆ, ಈ ಪರಾಭವ ನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಯುಗಾದಿಯ ಒಂದು ಸಂವತ್ಸರದ ಫಲ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗುತ್ತೆ. ಕರ್ಕಾಟಕ ರಾಶಿಯವರು ಅಷ್ಟಮ ಶನಿಯ ಪ್ರಭಾವದಿಂದ ಕಳೆದ 2-2.5 ವರ್ಷಗಳು ಬಹಳಷ್ಟು ಟೆನ್ಷನ್ಗಳನ್ನು ನೋಡ್ತಾನೆ ಬಂದಿದ್ದೀರಾ. ಅದೆಲ್ಲ ಇನ್ನು ಮುಂದೆ ತುಂಬ ಉತ್ತಮ ರೀತಿಯಲ್ಲಿ ಪರಿಹಾರ ಆಗುವಂತಹ ಸಮಯ ಅಂತ ಹೇಳ್ಬೋದು. ಶನಿ 9ನೇ ಮನೆಯಲ್ಲಿ ಅಂದರೆ ಗುರುವಿನ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಜೂನ್ 1ನೇ ತಾರೀಕಿನಿಂದ ಗುರುಬಲ ಅನ್ನುವಂಥದ್ದು, ಗುರು ಜನ್ಮರಾಶಿಗೆ ಬರ್ತಾನೆ. ಜನ್ಮರಾಶಿಗೆ ಬಂದಂತಹ ಗುರು ಅವನಿಗೆ ಕೇಂದ್ರಾಧಿಪತ್ಯ ಅನ್ನೋದು ಶುಭ ಅಲ್ಲದಿದ್ದರೂ ಸಹ ಅವನು ಉಚ್ಚಕ್ಷೇತ್ರವಾದಂತಹ ಅಥವಾ ಅವನಿಗೆ ಮಿತ್ರತ್ವ ಇರುವಂತಹ ರಾಶಿಗಳಿಗೆ ಅವನು ಜನ್ಮದಲ್ಲಿ ಬಂದಾಗ ಹೆಚ್ಚೇನು ಸಮಸ್ಯೆಗಳು ಉಂಟಾಗೋದಿಲ್ಲ. ಅದರಲ್ಲಿಯೂ ಗುರುವಿನ ದೃಷ್ಟಿ ಅನ್ನುವಂಥದ್ದು ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನದ ಮೇಲೂ ಹಾಗೂ ದಾಂಪತ್ಯ ಅನ್ನುವಂತಹ ಮಾಂಗಲ್ಯ ಸ್ಥಾನದ ಮೇಲೂ, ಭಾಗ್ಯೋದಯಗಳನ್ನು ಕೊಡುವಂತಹ ಸ್ಥಾನದ ಮೇಲೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಗುರು ತಾನು ಕೂತಿರುವ ಸ್ಥಾನಕ್ಕಿಂತ ಅವನ ದೃಷ್ಟಿ ಬೀಳುವಂತಹ ಸ್ಥಾನಗಳು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಖಂಡಿತವಾಗಲೂ ಅವಕಾಶಗಳಿರುತ್ತೆ. ಹಾಗಾಗಿ ಸಂಪೂರ್ಣ ಈ ಸಂವತ್ಸರದ ಅಂತ್ಯಭಾಗದ ತನಕನೂ ಕೂಡ ಕರ್ಕಾಟಕ ರಾಶಿಯವರಿಗೆ ಗುರು ಮತ್ತು ಶನಿಯ ಅನುಗ್ರಹ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಡಿಸೆಂಬರ್ 5ರ ನಂತರ ಅಷ್ಟಮ ಅಂದರೆ ಮೃತ್ಯುಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುವಂತಹ
ಒಂದು ರಾಹು ದೋಷ ಅನ್ನುವಂಥದ್ದು ಕೂಡ ಪರಿಹಾರ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ 5ರ ನಂತರದಲ್ಲಿ. ಅಲ್ಲಿಗೆ ಹಂತ ಹಂತವಾಗಿ ಅಂದರೆ ಜೂನ್ 1ನೇ ತಾರೀಕು, ಅಕ್ಟೋಬರ್ 31ನೇ ತಾರೀಕು, ಡಿಸೆಂಬರ್ 5ನೇ ತಾರೀಕು ಈ ಎಲ್ಲ ಸಮಯಗಳ ನಂತರದಲ್ಲಿ ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದನ್ನೇ ಮಾಡ್ತಾ ಬರುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ತುಂಬ ಉತ್ತಮ ಫಲಗಳನ್ನು ಪಡಿಬೋದು. ಈ ದೀರ್ಘಕಾಲದಲ್ಲಿ ವರ್ಷಕ್ಕೊಮ್ಮೆ ಬದಲಾಗುವಂತಹ ಗ್ರಹಗಳಿಂದ ಉತ್ತಮ ಸ್ಥಿತಿಗೆ ಬಂದಾಗ ದೀರ್ಘಕಾಲದ ಆಲೋಚನೆಗಳನ್ನು ಇಟ್ಕೊಂಡು ಪ್ರಯತ್ನಗಳನ್ನು ಮಾಡಿದರೆ ಅದು ಗುರಿ ಮುಟ್ಟೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಈ 6 ತಿಂಗಳು 8 ತಿಂಗಳು 1 ವರ್ಷದ ಗುರುಬಲಗಳಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದರೆ ಪ್ರಾರಂಭ ಮಾಡಬೇಕು. ದೀರ್ಘಕಾಲದ ನಿಮ್ಮ ಒಂದು ಪ್ಲ್ಯಾನಿಂಗ್ ಏನಿರುತ್ತೆ, ಈಗ ಒಬ್ಬ ವ್ಯಕ್ತಿ ಜೀವಮಾನದಲ್ಲಿ ಒಂದು ಮನೆ ಕಟ್ಟಬೇಕು ಅಂದರೆ ಒಂದು 4-6 ವರ್ಷಗಳ ಒಂದು ಪ್ಲ್ಯಾನಿಂಗ್ ಇರುತ್ತೆ ಅದಕ್ಕೆ. ಹಾಗೆ ಈ ಗ್ರಹಗಳ ಒಂದು ಪರಿವರ್ತನೆಯ ಬಗ್ಗೆನೂ ಕೂಡ ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ಇಟ್ಕೊಳ್ಬೇಕು. ದೀರ್ಘಕಾಲದಲ್ಲಿ ಪರಿವರ್ತನೆ ಆಗುವ ಗ್ರಹಗಳೆಲ್ಲ ಒಂದು ಉತ್ತಮ ಸ್ಥಿತಿಯಲ್ಲಿ ಬಂದಾಗ ಫೌಂಡೇಶನ್ ಅನ್ನೋದು ಅಂದರೆ ಒಂದು 4-5 ವರ್ಷಗಳಿಗೆ ಒಂದು ಉತ್ತಮವಾದ ಫೌಂಡೇಶನ್ಗಳನ್ನು ಈ ಸಮಯದಲ್ಲಿ ಹಾಕ್ಕೊಳ್ಳೋದು ತುಂಬ ಉತ್ತಮವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಆ ರೀತಿಯಲ್ಲಿ ಇದು ಒಂದು ಅದ್ಭುತವಾದಂತಹ ಸಮಯ. ಮುಂದಿನ 4-5 ವರ್ಷಗಳ ಒಂದು ವಿಚಾರಗಳನ್ನು ದೀರ್ಘಕಾಲದಲ್ಲಿ ಆಲೋಚನೆ ಮಾಡುವಂಥದ್ದು, ಅದಕ್ಕೆ ಬೇಕಾದಂತಹ ಒಂದು ಫೌಂಡೇಶನ್ ಅಥವಾ ಒಂದು ಹೆಜ್ಜೆ ಮುಂದಿಡುವಂಥದ್ದು ಇವೆಲ್ಲ ತುಂಬ ಅವಶ್ಯಕವಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಉಂಟಾಗೋದಿಲ್ಲ. ಕರ್ಕಾಟಕ ರಾಶಿಯವರಿಗೆ ಪಂಚಾಂಗದಲ್ಲಿ ಆದಾಯ 8 ಆದರೆ ವ್ಯಯ 2 ಅಂತ ಹೇಳಿದ್ದಾರೆ. ಆರೋಗ್ಯ 3, ಅನಾರೋಗ್ಯ 2, ಸುಖ 6, ದುಃಖ 3. ಈ ರೀತಿಯಲ್ಲಿ ಪಂಚಾಂಗದಲ್ಲಿ ಬಹಳಷ್ಟು ಶುಭ ಫಲಗಳನ್ನೇ ಬರೆದಿದ್ದಾರೆ. ಕರ್ಕಾಟಕ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಆರೋಗ್ಯದಲ್ಲಿ ತುಂಬ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟಮದಲ್ಲಿ ರಾಹು ಇದ್ದಾನೆ. ಈಗ ತತ್ಕಾಲದಲ್ಲಿ ಡಿಸೆಂಬರ್ 5ರ ನಂತರ ಅವನು ಕೂಡ ಪರಿವರ್ತನೆ ಆಗ್ತಾನೆ. ತದನಂತರದಲ್ಲಿ ಆರೋಗ್ಯದಲ್ಲಿ ತುಂಬ ಅಭಿವೃದ್ಧಿಗಳನ್ನು ನೀವು ನೋಡ್ತೀರಾ. ಸ್ವಲ್ಪ ಮಟ್ಟಿನ ಬ್ಯಾಕ್ ಪೈನ್ ಅಥವಾ ಬೆನ್ನು ಹುರಿಗೆ ಸಂಬಂಧಪಡುವ ಆರೋಗ್ಯದ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಮೇ 5ರ ನಂತರದಲ್ಲಿ ಅವೆಲ್ಲ ಪರಿವರ್ತನೆ ಆಗೋದು ತುಂಬ ಅನುಕೂಲ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಸಮಯದಲ್ಲಿ ಕುಜ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶ ಮಾಡುವಂತಹ ಸಂದರ್ಭಗಳಿರುತ್ತೆ. ಸೊ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಚಾರಗಳಿಗೆ ಇನ್ನು 1-1.5 ತಿಂಗಳ ನಂತರದಲ್ಲಿ ತುಂಬ ಅನುಕೂಲಗಳನ್ನು ಕಾಣ್ತೀರಾ. ತುಂಬ ಯಾವುದೇ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಪಂಚಾಂಗದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಆರೋಗ್ಯದ ಅಭಿವೃದ್ಧಿಗಳನ್ನು ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆಲ್ಲದೂ ಕೂಡ ಸಾಧ್ಯವಾಗುತ್ತೆ. ಅಕ್ಟೋಬರ್ 31ರ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ನೋಡ್ತೀರಾ. 4-5 ವರ್ಷಗಳ ಪ್ರಯತ್ನಗಳು ಪ್ರತಿಫಲ ಕೊಡುತ್ತೆ. ಮುಂದಿನ 4-5 ವರ್ಷಗಳಿಗೆ ಒಂದು ಫೌಂಡೇಶನನ್ನು ಕೂಡ ಖಂಡಿತವಾಗಲೂ ಕೊಡುತ್ತೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಪರಾಭವ ಸಂವತ್ಸರ. ಇನ್ನು ಪರಾಕ್ರಮ ಸ್ಥಾನ, ಆ ಸ್ಥಾನದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಅಥವಾ ಬಾಂಧವ್ಯ ಅಷ್ಟೇನೂ ಅಭಿವೃದ್ಧಿಗಳನ್ನು ಪಡ್ಕೊಳ್ಳೋದಿಲ್ಲ, ಮಧ್ಯಮ ಪ್ರಮಾಣದಲ್ಲಿರುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಮಾಡಿಕೊಂಡ್ರೂ ಕೂಡ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ಕರ್ಕಾಟಕ ರಾಶಿಯವರು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಯಾವುದಾದ್ರೂ ಸ್ಥಿರ ಆಸ್ತಿಗಳು, ಪ್ರಾಪರ್ಟಿ ಕೊಳ್ಳುವಂಥದ್ದು, ಮಾರುವಂಥದ್ದು ಇದೆಲ್ಲದೂ ಕೂಡ ಕರ್ಕಾಟಕ ರಾಶಿಯವರಿಗೆ ಜೂನ್ 1ನೇ ತಾರೀಕಿನ ನಂತರ ತುಂಬ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿಯ ತನಕ ಸ್ವಲ್ಪ ವೆಯ್ಟ್ ಮಾಡೋದು ತುಂಬ ಒಳ್ಳೆಯದು. ಯಾವುದೇ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದಿದ್ದರೆ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಜೂನ್ 1ನೇ ತಾರೀಕಿನ ನಂತರದಲ್ಲಿ ಅಥವಾ ಅಕ್ಟೋಬರ್ 31ರ ನಂತರ ಖಂಡಿತವಾಗ್ಲೂ ನಿಮಗೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದು ಗುರಿ ಮುಟ್ಟೋದಕ್ಕೂ ಕೂಡ ಅನುಕೂಲಗಳು ಉಂಟಾಗುತ್ತೆ. ಎಜುಕೇಷನ್, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮ ಸಮಯ. ಮಕ್ಕಳ ಅಭಿವೃದ್ಧಿ, ಏಳಿಗೆ, ಉದ್ಯೋಗ, ವಿದ್ಯಾಭ್ಯಾಸ ಎವ್ರಿಥಿಂಗ್, ಯಾವುದೇ ಅದರಲ್ಲಿ ಅಡೆತಡೆಗಳಿಲ್ಲ. ನಿರೀಕ್ಷೆಗೂ ಮೀರಿದಂತಹ ಅಭಿವೃದ್ಧಿಗಳನ್ನು ಮಕ್ಕಳ ವಿಚಾರದಲ್ಲಿ ಕಾಣೋದಕ್ಕೆ ಸಾಧ್ಯ.
ಯಾರಾದರೂ ಕರ್ಕಾಟಕ ರಾಶಿಯವರು ಸಂತಾನದ ಅಂಚಿನಲ್ಲಿದ್ದವರಿಗೆ ಅನುಕೂಲಗಳು ಉಂಟಾಗುತ್ತೆ. ತುಂಬ ಉತ್ತಮವಾದಂತಹ ಸಂತಾನ, ಪುತ್ರ ಸಂತಾನ, ಅದರಲ್ಲೂ ಕೂಡ ಮಕ್ಕಳಿಗೆ ಒಂದು ಉತ್ತಮವಾದಂತಹ ವಿದ್ಯಾಭ್ಯಾಸ ಅಥವಾ ಹುಟ್ಟುವಂತಹ ಮಕ್ಕಳಿಗೆ ಸರಸ್ವತಿಯ ಅನುಗ್ರಹ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ ಅಂತ ಹೇಳ್ಬೋದು. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ದೀರ್ಘಕಾಲದ ಸಮಸ್ಯೆಗಳಿದ್ದರೆ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಶೀತದ ಪ್ರಕೋಪಗಳು ಶಾರೀರಿಕವಾಗಿ ಜಾಸ್ತಿ ಇರುತ್ತೆ. ಇದಕ್ಕೆ ಗುರುಗಳ ಆರಾಧನೆ ಮಾಡಿ ಗುರುಗಳ ದರ್ಶನ ಮಾಡುವಂಥದ್ದು ತುಂಬ ಸೂಕ್ತ. ಡಿಸೆಂಬರ್ ತನಕ ಯಾವುದಾದ್ರೂ ಒಂದು ಮಾಸದಲ್ಲಿ ದುರ್ಗಾ ಪರಮೇಶ್ವರಿ, ದುರ್ಗಾ ಸಪ್ತಶತಿ ಪಾರಾಯಣ ಇಂಥದ್ದನ್ನು ಮಾಡಿಸ್ಕೊಳ್ಳೋದು ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ವೈವಾಹಿಕ ಜೀವನ, ವಿವಾಹ ಇಂಥದ್ದೆಲ್ಲ ಕರ್ಕಾಟಕ ರಾಶಿಯವರಿಗೆ ತುಂಬ ವಿಳಂಬ ಆಗಿರುತ್ತೆ. 4-5 ವರ್ಷದಿಂದ ನೋಡ್ತಾ ಇರ್ತೀರ, ವಿಳಂಬ ಆಗ್ತಾನೆ ಬರ್ತಾ ಇರುತ್ತೆ. ಅವೆಲ್ಲ ಈಗ ಪರಿಹಾರ ಆಗುವಂತಹ ಸಮಯ. ಅದೇ ರೀತಿಯಲ್ಲಿ ದಂಪತಿಗಳ ನಡುವೆ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರು ಅಥವಾ ಸಂತಾನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥವರಿಗೆ ಇದಕ್ಕಿಂತ ಒಳ್ಳೆಯ ಸಮಯ ಇಲ್ಲ. ಇದನ್ನೆಲ್ಲ ಖಂಡಿತವಾಗ್ಲೂ ಪೋಸ್ಟ್ಪೋನ್ ಮಾಡಬೇಡಿ. ಗುರು ಚೆನ್ನಾಗಿದ್ದಾಗ ವ್ಯವಸ್ಥೆ ಆದರೆ ಜೀವನ ಪರ್ಯಂತ ಒಂದು ಶಾಂತಿ, ಸಮಾಧಾನ, ಉತ್ತರೋತ್ತರ ಅಭಿವೃದ್ಧಿಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಈಗ ಅಂಥದ್ದೇ ಸಮಯ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳಿಗೆ ಅವಕಾಶ ಇರೋದಿಲ್ಲ. ಆಲ್ಮೋಸ್ಟ್ ಇನ್ನು 1-1.5 ತಿಂಗಳ ಕಾಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ. ಬ್ಯಾಕ್ ಪೇಯ್ನ್ ಅಥವಾ ಬೆನ್ನು ಹುರಿಯ ಸಮಸ್ಯೆಗಳು ಬರುವಂಥದ್ದು, ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಅಥವಾ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು, ಇಂತಹ ವೇರಿಯೇಷನ್ಗಳು 1.5 ತಿಂಗಳಿರುತ್ತೆ. ಆ ನಂತರದಲ್ಲಿ ಸಂಪೂರ್ಣ ಪರಿಹಾರ ಆಗುತ್ತೆ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ತಂದೆಯ ಆರೋಗ್ಯದ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳು ಬರ್ತಾ ಇದ್ದರೆ ಜೂನ್ 1ನೇ ತಾರೀಕಿನ ನಂತರ ಅವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಪರಿಹಾರಗಳನ್ನು ಕಾಣ್ತೀರಾ. ಪಿತ್ರಾರ್ಜಿತ ಆಸ್ತಿಗಳು ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತೆ. ತಂದೆಯ ಒಂದು ಆಶೀರ್ವಾದ ಸಿಗುತ್ತೆ. ತಂದೆಯ ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಕರ್ಕಾಟಕ ರಾಶಿಯವರು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಕರ್ಮ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೂನ್ ನಂತರದಲ್ಲಿ ಯಾವುದಾದ್ರೂ ವಿಶೇಷವಾದಂತಹ ಅವಕಾಶ, ಸಂದರ್ಭಗಳು ಉದ್ಯೋಗದ ವಿಚಾರದಲ್ಲಿ ನಿಮ್ಮನ್ನು ಹುಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಅದರಲ್ಲೂ ಅಕ್ಟೋಬರ್ 31ರ ನಂತರದಲ್ಲಿ ಯಾವುದೇ ಆಪರ್ಚುನಿಟಿ ಉದ್ಯೋಗ ಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಯವರಿಗೆ ದೊರಕಿದರೆ ಅಥವಾ ನಿಮ್ಮ ಪ್ರಯತ್ನಗಳು, ಪ್ರಮೋಷನ್ ಇವೆಲ್ಲವೂ ಕೂಡ ಒಂದು ಹುಸಿಯಾಗೋದಿಲ್ಲ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಅಭಿವೃದ್ಧಿಗಳನ್ನು ಈ ಸಮಯದಲ್ಲಿ ನೀವು ಕಾಣ್ತೀರಾ. ಯಾವುದೇ ಒಂದು ಅವಕಾಶ ನಿಮ್ಮನ್ನು ಹುಡ್ಕೊಂಡು ಬಂದರೆ ಅದನ್ನು ತಿರಸ್ಕಾರ ಮಾಡಬೇಡಿ. ತುಂಬ ಲಾಂಗ್ ಟರ್ಮಲ್ಲಿ ಇದು ಅನುಕೂಲಗಳನ್ನು ಮಾಡಿಕೊಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಉದ್ಯೋಗದ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. 2027 ಜೂನ್ ನಂತರದಲ್ಲಿ ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀಚನಾಗ್ತಾನೆ ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ 1 ವರ್ಷ 3 ತಿಂಗಳ ಸಮಯ ಏನಿದೆ, ಈ ಪರಾಭವ ಸಂವತ್ಸರ ಕರ್ಕಾಟಕ ರಾಶಿಯವರಿಗೆ ಒಂದು ಸ್ಥಿರವಾದ ಉದ್ಯೋಗ ಕೊಡೋದಕ್ಕೆ ಅಂತಲೇ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಸಮಯಗಳನ್ನು ಕಳ್ಕೊಳ್ಬೇಡಿ. ಮುಂದಿನ 4-5 ವರ್ಷಗಳಿಗೆ ಒಂದು ಸ್ಥಿರವಾದ ಉದ್ಯೋಗದ ವ್ಯವಸ್ಥೆಗಳನ್ನು ಕರ್ಕಾಟಕ ರಾಶಿಯವರು ಖಂಡಿತವಾಗ್ಲೂ ಮಾಡಿಕೊಳ್ಬೇಕಾಗುತ್ತೆ ಈ ಸಮಯದಲ್ಲಿ. ಲಾಭಸ್ಥಾನ, ಗುರುವಿನ ಒಂದು ಅನುಗ್ರಹ ಅತಿ ಉತ್ತಮ ಸ್ಥಿತಿಯಲ್ಲಿದೆ. ಕರ್ಕಾಟಕ ರಾಶಿಯವರು ಕಡಿಮೆ ಪ್ರಯತ್ನ, ಹೆಚ್ಚಿನ ಲಾಭಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಗುರುಗಳ ದರ್ಶನ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಇನ್ನು 1 ವರ್ಷ 3 ತಿಂಗಳ ನಂತರದಲ್ಲಿ ಶನಿ ಏನು ನೀಚ ಕ್ಷೇತ್ರಕ್ಕೆ ಬರ್ತಾನೆ, ಆ ಸಮಯಗಳಲ್ಲಿ ಉದ್ಯೋಗ, ಆರೋಗ್ಯ ಅಥವಾ ದಾಂಪತ್ಯ ಇದಕ್ಕೆಲ್ಲ ಸಣ್ಣ ಪುಟ್ಟ ವೇರಿಯೇಷನ್ಗಳು ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಈಗಿಂದನೇ ಪರಿಹಾರಗಳ ಅವಶ್ಯಕತೆ ಅಥವಾ ನಿಮಗೆ ಅದರ ಒಂದು ಸಲಹೆಯ ಅವಶ್ಯಕತೆ ಇದೆ ಅಂತ ಅನಿಸಿದರೆ
ಪ್ರತಿ ವರ್ಷಕ್ಕೊಮ್ಮೆ ಈಶ್ವರನಿಗೆ ಏನಾದರೂ ಒಂದು ವಿಶೇಷವಾದ ಪೂಜೆಗಳನ್ನು ಮಾಡ್ತಾ ಬನ್ನಿ. ವರ್ಷಕ್ಕೆ ಒಂದು ದಿನ ಮಾತ್ರ. ಮುಂದೆ ಬರುವಂತಹ ಒಂದು ಶನಿಯ ಸಂಚಾರದ ವಿಚಾರಗಳಿಗೆ ಬರೋದಾದರೆ ಆ ಸಮಯದಲ್ಲಿ ಪರಿಹಾರಗಳು, ಯಾಕೆಂದರೆ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾಗ ಯಾವುದಾದ್ರೂ ಒಂದು ಗುರುತರವಾದ ಕರ್ಮವನ್ನು ಹಿಡಿದ್ರೆ ಅದು ತುಂಬ ಲಾಂಗ್ ಟರ್ಮಲ್ಲಿ ಪ್ರತಿಫಲ ಕೊಡುತ್ತೆ ಅಂತ ಹೇಳ್ಬೋದು. ಅದು ನೇರವಾಗಿ ಏನಾದರೂ ಆರೋಗ್ಯದ ವಿಚಾರಗಳಿಗೆ ರಿಲೇಟೆಡ್ ಆಗಿದ್ದಾಗ ಅದಕ್ಕೆ ತುಂಬ ಹಿಂದಿನಿಂದ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಹಿಂದಿನಿಂದ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರೋದು ಉತ್ತಮ ಅಂತ ಹೇಳುತ್ತೆ. ಸೊ ಕರ್ಕಾಟಕ ರಾಶಿಯವರಿಗೆ ಈ ಸಂವತ್ಸರ ಒಂದು ಉತ್ತಮವಾದ ಫೌಂಡೇಶನನ್ನು ಕೊಡುತ್ತೆ. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಆರೋಗ್ಯ ಈ ಎಲ್ಲ ವಿಚಾರಗಳಲ್ಲಿ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಖಂಡಿತ ಹುಸಿಯಾಗೋದಿಲ್ಲ. ಈ ಯುಗಾದಿಯ ಹಬ್ಬ, ಹೊಸ ಸಂವತ್ಸರ ಎಲ್ಲ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಎಲ್ಲ ವೀಕ್ಷಕ ಬಂಧುಗಳು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹೊಸ ಸಂವತ್ಸರ ಶುಭ ಫಲಗಳನ್ನು ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.